ಹಾಯ್ ಹಲೋ ನಮಸ್ಕಾರ. ಅನು ಇಷ್ಟಾರ್ತ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಯಾರೆಲ್ಲ ಅನು ಇಷ್ಟಾರ್ತ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡ್ತಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನಗೆ ವ್ಯೂಸ್ ಕಡಿಮೆ ಬರ್ತಿದೆ, ಸಬ್ಸ್ಕ್ರಿಪ್ಷನ್ 200 ಇದೆ. ಹಾಗಾಗಿ ನೀವು ವ್ಯೂಸ್ ಬರಬೇಕು ಅಂದರೆ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಓಕೆ ಕೊಡಿ, ಆಮೇಲೆ ಆಲ್ ಅಂತ ಪ್ರೆಸ್ ಮಾಡಿ. ಇವತ್ತಂತೂ ವಿಡಿಯೋ ವೆರಿ ಡೇಂಜರಸ್ಸು. ಅಂದರೆ ನಾವು ಮೆಟ್ಲತ್ಕೊಂಡು ಬರಬೇಕಾಗಿತ್ತು ಈ ದೇವಸ್ಥಾನಕ್ಕೆ. ನಾವೇನು ಮಾಡಿದ್ವಿ, ಆಫ್ ರೋಡ್ ಒಂದಿತ್ತು ಸೈಡಲ್ಲಿ, ಆಫ್ ರೋಡಿಂದ ಹೋಗೋಣ ಅಂಥೇಳಿ ಮೆಟ್ಲತ್ತಿಕೊಂಡು ಬರಲಿಲ್ಲ ನಾವು ದೇವಸ್ಥಾನಕ್ಕೆ. ಹಾಗಾಗಿ ನಮಗಂತೂ ಜೀವನೇ ಹೋದಂಗಾಗಿತ್ತು, ಅಂಥ ಸಿಚುಯೇಷನ್ ನಡೀತು. ಈ ವಿಡಿಯೋ ನೋಡಿ ಫುಲ್ಲು ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಹುಳಿ ಕೂಡ ಕಾಣಿಸ್ತು ನಮಗೆ. ಸಂಡೇ ಲೀವ್ ಇರೋದ್ರಿಂದ ಎಲ್ಲಾದರೂ ಹೊರಗಡೆ ಹೋಗೋಣ ಅನಿಸ್ತಿತ್ತು. ಹಂಗೆ ದೇವಸ್ಥಾನಕ್ಕೆ ಬಂದಂಗೂ ಆಗುತ್ತೆ, ಮತ್ತು ಅಡ್ವೆಂಚರ್ ಆಗಿ ಇರುತ್ತೆ, ಮೆಟ್ಲೆಲ್ಲ ಹತ್ಕೊಂಡು ಬಂದರೆ ಅಂತ ಬಂದ್ವಿ. ಬಟ್ ಈ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ನಿಮಗೆ ಪ್ರೀವಿಯಸ್ ವೀಡಿಯೋನಲ್ಲಿ, ಒಂದು 700 ಮೆಟ್ಲಿತ್ತು. ಹಾಗಾಗಿ ಆಫ್ ರೋಡ್ ಆದರೂ ಪರವಾಗಿಲ್ಲ ಬನ್ನಿ, ನೀವು ಓಡಿಸ್ತೀರಾ ಅಂಥೇಳಿ ನಾನೇ ನಮ್ಮ ಮನೆಯವ್ರಿಗೆ ಫೋರ್ಸ್ ಮಾಡಿದೆ. ಹಾಗಾಗಿ ಆಫ್ ರೋಡಲ್ಲಿ ಬಂದ್ವಿ. ತುಂಬಾ ರಿಸ್ಕ್ ಆಗಿತ್ತು. ಎಷ್ಟು ಗಾಡಿ ಹೋಗೋಕ್ಕೆ ಆಗ್ತಿರ್ಲಿಲ್ಲ, ಎಷ್ಟು ಕಷ್ಟಪಟ್ಟರು ಅಂದರೆ ಅಷ್ಟಿಷ್ಟಲ್ಲ. ನಾವಂತೂ ದೇವ್ರ ಹೆಸರಲ್ಲೇ ಹೇಳ್ಕೊಂಡು ಬೆಟ್ಟನ ಅತ್ಲಾಗೆ ವಾಪಸ್ಸು ಬರೋಕ್ಕಾಗಲ್ಲ, ಮುಂದೆ ಓಡ್ಸೋಕ್ಕೂ ಆಗಲ್ಲ, ಅಂಥ ಸಿಚುಯೇಷನ್ ಆಗಿತ್ತು. ಗಾಡಿ ಟರ್ನ್ ಮಾಡೋಕ್ಕೂ ಕೂಡ ಆಗ್ತಿರ್ಲಿಲ್ಲ ನಮಗೆ. ಚಿಕ್ಕ ರೋಡ್ ಇದು. ನನ್ನ ಹಸ್ಬೆಂಡ್ ಎಕ್ಸ್ ಸರ್ವಿಸ್ ಮ್ಯಾನು. ಅವರು ಮುಂಚೆ ಒಂದು 10 ವರ್ಷ ಮೊದಲೇ ಸರ್ವಿಸಲ್ಲಿದ್ದರು, ಆರ್ಮಿನಲ್ಲಿ. ಜಮ್ಮು ಕಾಶ್ಮೀರಲ್ಲಿದ್ವಿ ನಾವು. ಅಲ್ಲಿ ಇದೇ ಥರ ಬೈಕ್ ಎತ್ಕೊಂಡು ಬೆಟ್ಟಗಳನ್ನೆಲ್ಲ ಸುತ್ತಾಡ್ತಿದ್ವಿ ನಾವು. ಅದೇ ಥರ ಅಂದ್ಕೊಂಡು ನಾನು ನಮ್ಮ ಮನೆಯವ್ರಿಗೆ ಫೋರ್ಸ್ ಮಾಡಿದೆ, ಇಲ್ಲ ನಿಮ್ಮ ಕೈಲಾಗುತ್ತೆ, ನೀವು ಎಂತೆಂಥ ಬೆಟ್ಟ ಎಲ್ಲ ಹತ್ತಿದ್ದೀರಾ, ನಡೀರಿ ಅಂತೇಳಿ ಕಾರಲ್ಲಿ ಬಂದುಬಿಟ್ವಿ. ಬಟ್ ಬೈಕಲ್ಲಾದರೆ ಈಸಿನೇ, ಅಂದರೆ ಈಸಿ ಅಂದರೆ ಅದು ಕಷ್ಟನೇ, ಆದರೆ ಕಾರಲ್ಲಂತೂ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ನನ್ನ ಮಗ ಬೇರೆ ಇದ್ದ. ನನಗಂತೂ ನಮಗೇನಾದರೂ ಆಗಲಿ, ನನ್ನ ಮಗನಿಗೇನಾರು ಆಗುತ್ತೇನೋ ಅಂತ. ಕೈ ಕೊಡು. ಈ ಮೊಬೈಲ್ ಯಾವಾಗಲೂ ಯಾಕೆ ಎತ್ಕೊಬಾರದು ಮಗನೇ ನೀನು?
ಹೇಗೋ ಕಷ್ಟಪಟ್ಟು ಆಫ್ ರೋಡಿಂದ ಬಂದ್ವಾ, ಅಲ್ಲಿ ನೋಡಿದ್ರೆ ಬೆಟ್ಟ ಹತ್ಬೇಕಾಗಿತ್ತು. ಸ್ವಲ್ಪ ಬೆಟ್ಟ ಹತ್ತಿದ್ವಿ. ವ್ಯೂ ಮಾತ್ರ ತುಂಬಾ ಎಕ್ಸಿಲೆಂಟಾಗಿತ್ತು. ಜೊತೇಲಿ ಯಾರೂ ಇಲ್ಲ, ನಾವು 3 ಜನನೇ ಬೇರೆ. ನಮ್ಗೆ ಭಯನೂ ಕೂಡ ಅನಿಸಿಲ್ಲ. ರೋಡ್ ಮಾತ್ರ ಚೆನ್ನಾಗಿಲ್ಲ ಅಷ್ಟೇ ಅಂತೇಳಿ ಬೆಟ್ಟ ಎಲ್ಲ ಹತ್ತಿದ್ವಿ, ವ್ಯೂ ನೋಡಿದ್ವಿ, ಚೆನ್ನಾಗಿತ್ತು. ಅಲ್ಲಿ ಇನ್ನೊಂದು ಟ್ವಿಸ್ಟ್ ಸಿಕ್ತು. ಅದೇ ಅಪ್ಪ, ಹುಲಿ ಗರ್ಜಿಸೋ ಸೌಂಡ್ ಆಗ್ತಿತ್ತು. ಸ್ವಲ್ಪ ನಿಧಾನಕ್ಕೆ ತಾಳ್ಮೆಯಿಂದ ಸೈಲೆಂಟಾಗಿ ಇನ್ನೊಂದು ಸಲ ಕೇಳಿಸ್ಕೊಂಡ್ವಿ. ಹುಲಿನೇ ಅಂತೇಳಿ ಝೂಮ್ ಎಲ್ಲ ಮಾಡಿ ನೋಡಿದಾಗ ಅಲ್ಲಿ ಹುಲಿ ಗರ್ಜಿಸ್ತಿತ್ತು ಒಂದು ಬಂಡೆ ಮೇಲೆ ಕೂತ್ಕೊಂಡು. ಇದ್ದಿದ್ದು ಮೀಟ್ರಾಫು. ಸಖತ್ತು ಭಯ ಪಟ್ಕೊಂಡು ಬೇಗ ನಾವು ವೀಡಿಯೋನೂ ಬೇಡ ಏನೂ ಬೇಡ ಅಂತೇಳಿ ನಾವು ವಾಪಸ್ಸು ರಿಟರ್ನ್ ಆದ್ವಿ. ಇಲ್ಲಿ ಬಂದು ನೋಡಿದ್ರೆ ಆನೆ ಲದ್ದಿ, ಎಲ್ಲೆಲ್ಲೂ ಹೆಜ್ಜೆಜ್ಜೆಗೂ ಆನೆ ಲದ್ದಿ ಸಿಗ್ತಾಯಿದೆ ನಮಗೆ. ಬೆಟ್ಟಕ್ಕೂ ಆನೆ ಹತ್ತುತ್ತವೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಇಲ್ಲಿ ಬಂದರೆ ಒಂದು ಕಡೆ ಹುಲಿ ಸೌಂಡ್ ಆಗ್ತಿದೆ, ಒಂದು ಕಡೆ ಎಲ್ಲ ಆನೆ ಲದ್ದಿಗಳು ಕಾಣಿಸ್ತಿದ್ದಾವೆ. ಎಷ್ಟು ಭಯ ಪಟ್ವಿ ಅಂದರೆ ನಾವು ಎದ್ನೋ ಬಿದ್ನೋ ಅಂತ ವಾಪಸ್ ಮನೆಗೆ ಬಂದಿದ್ದೀವಿ. ಆಫ್ ರೋಡ್, ಒಂದು ಕಡೆ ಆಫ್ ರೋಡ್ ಹತ್ತಕ್ಕೆ ಹೋಗುವಾಗನೇ ಒಂದಷ್ಟು ಪ್ರಾಬ್ಲಮ್ ಆಯಿತು ನಮಗೆ. ಮತ್ತು ಬೆಟ್ಟ ಹತ್ತಿದ ಮೇಲೆ ವ್ಯೂ ನೋಡಿದ್ಮೇಲೆ ಒಂದಷ್ಟು ಪ್ರಾಬ್ಲಮ್ ಆಯಿತು ನಮಗೆ. ಹೆಂಗೋ ಆ ದೇವ್ರ ದಯದಿಂದ ನಾವು ವಾಪಸ್ ರಿಟರ್ನ್ ಆದ್ವಿ ಮನೆಗೆ. ಯಾರು ಈ ರಿಸ್ಕ್ ತಗೋಬೇಡಿ ಮಾತ್ರ. ಮುಂಚೆ ಎಲ್ಲ ಅನ್ಕೋತಿದ್ದೆ ಯೂಟ್ಯೂಬ್ಗೆ ವೀಡಿಯೋ ಸೆಂಡ್ ಮಾಡೋದೆಲ್ಲ ಏನು ಈಸಿ, ಯೂಟ್ಯೂಬರ್ ಆಗೋದೇನು ಕಷ್ಟ ಅಲ್ಲ ಅಂತ. ಈಗ ಸ್ವತಃ ನಾನೇ ಯೂಟ್ಯೂಬರ್ ಆಗಿದ್ದೀನಿ ಅಂದರೆ ಯೂಟ್ಯೂಬ್ ಚಾನಲ್ಗೆ ನಾನು ಇನ್ನೂ ಮಗು, ತೊಟ್ಲಲ್ಲಿ ಆಡೋ ಮಗು ಥರ. ನನಗೆ ಇಷ್ಟು ಕಷ್ಟ ಆಗ್ತಿದೆ ಅಂದರೆ ಇನ್ನು ದೊಡ್ಡ ಯೂಟ್ಯೂಬರ್ಗೆಲ್ಲ ಎಷ್ಟು ಕಷ್ಟ ಆಗ್ತಿರ್ಬೋದು ವೀಡಿಯೋ ಮಾಡಿ ಸೆಂಡ್ ಮಾಡೋದೆಲ್ಲ. ಒಂದು ಅಡುಗೆ ವೀಡಿಯೋ ಆದ್ರೂ ತುಂಬ ಟೈಮ್ ಹಿಡಿಯುತ್ತೆ. ಇಂಥ ರಿಸ್ಕ್ಗಳನ್ನೆಲ್ಲ ನಾವು ತಗೋಬೇಕಾಗುತ್ತೆ. ಹಾಗಾಗಿ ಈ ವಿಡಿಯೋನ ಯಾರೆಲ್ಲ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿ. ಆಲ್ ಅಂತ ಇರುತ್ತೆ, ಅದನ್ನು ಓಕೆ ಕೊಡಿ. ಆವಾಗ ನೆಕ್ಸ್ಟು ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಗುಡ್ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋನಲ್ಲಿ ಏನೇ ಮಿಸ್ಟೇಕ್ ಇದ್ದರೂ ಕ್ಷಮಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.